ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಭಾರತದಲ್ಲಿ ಔಪಚಾರಿಕವಾಗಿ ಮುಂಗಡ ಪತ್ರವನ್ನು ಯಾವಾಗ ಜಾರಿಗೆ ತರಲಾಯಿತು? 1860. ಭಾರತದಲ್ಲಿ ಮುಂಗಡ ಪತ್ರವನ್ನು 1860ರಲ್ಲಿ ಜಾರಿಗೆ ತರಲಾಯಿತು. 1 is the right answer. ಸಂಸತ್ತಿನ ಮೊದಲ ಅಧಿವೇಶನ ಆರಂಭವಾದಾಗ ಅದು ಸಾರ್ವತ್ರಿಕ ಚುನಾವಣೆಗಳು ನಡೆದ ನಂತರವೇ ಆಗಿರಲಿ ಅಥವಾ ಪ್ರತಿ ವರ್ಷದ್ದೇ ಆಗಿರಲಿ, ಸಂಸತ್ತಿನ ಎರಡೂ ಸದನಗಳನ್ನು ಉದ್ದೇಶಿಸಿ ಯಾರು ಮಾತನಾಡುತ್ತಾರೆ? ರಾಷ್ಟ್ರಪತಿ. ರಾಷ್ಟ್ರಪತಿಗಳು ಸಂಸತ್ತಿನ ಎರಡೂ ಸದನಗಳನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. 3 is the right answer. ಎಲ್ಲ ಆಮ್ಲಗಳಿಗೂ ಸಾಮಾನ್ಯವಾಗಿರುವ ಮೂಲ ವಸ್ತು ಯಾವುದು? ಹೈಡ್ರೋಜನ್. ನೀವು ಯಾವುದೇ ಆಮ್ಲ ತಗೊಳ್ರಿ, ಅದರೊಳಗೆ ಹೈಡ್ರೋಜನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೈಟ್ರಿಕ್ ಆಮ್ಲ, HNO3, ಸಲ್ಫ್ಯೂರಿಕ್ ಆಮ್ಲ, H2SO4, ಹೈಡ್ರೋಕ್ಲೋರಿಕ್ ಆಮ್ಲ, HCl. ಸೊ ಹೀಗೆ ಯಾವುದೇ ಆಮ್ಲವನ್ನು ತೆಗೆದುಕೊಂಡ್ರೂ ಕೂಡ ನಮಗೆ ಅಲ್ಲಿ ಹೈಡ್ರೋಜನ್ ಸಾಮಾನ್ಯವಾಗಿರುವಂತಹ ಮೂಲ ವಸ್ತುವಾಗಿದೆ. 2 is the right answer. ಭಾರತೀಯ ಸಂವಿಧಾನದ 40ನೇ ಅನುಚ್ಛೇದವು ರಾಜ್ಯಗಳು ಪಂಚಾಯಿತಿಗಳ ವ್ಯವಸ್ಥೆ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ತಿಳಿಸುತ್ತದೆ. ಪಂಚಾಯಿತಿಗಳು ಎಂದರೆ ಗ್ರಾಮ ಮಟ್ಟದಲ್ಲಿರುವ ಸ್ವಯಂ ಸರ್ಕಾರದ ಒಂದು ವ್ಯವಸ್ಥೆ. ಬಲವಂತ್ ರಾಯ್ ಮೆಹ್ತಾರವರಿಗೆ ಆಧುನಿಕ ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಎನ್ನುವರು. ಇವರ ಶಿಫಾರಸಿನಂತೆ ಗ್ರಾಮ ಮಟ್ಟ ಗ್ರಾಮ ಪಂಚಾಯತ್, ತಾಲೂಕ್ ಮಟ್ಟ ತಾಲೂಕ್ ಪಂಚಾಯತ್, ಜಿಲ್ಲಾ ಪರಿಷತ್ ಮಾಡಲಾಯಿತು. 2 is the right answer. ಈ ಸಂವಿಧಾನದ ಅನ್ವಯ ನಡೆಯುವ ಸಂಸತ್ತಿನ ಹಾಗೂ ಪ್ರತಿಯೊಂದು ರಾಜ್ಯದ ವಿಧಾನ ಮಂಡಲದ ಮತ್ತು ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿಯವರ ಎಲ್ಲ ಚುನಾವಣೆಗಳ ಉಸ್ತುವಾರಿ, ನಿರ್ದೇಶನ ಹಾಗೂ ನಿಯಂತ್ರಣ ಮತ್ತು ಮತದಾರರ ಪಟ್ಟಿಯ ಸಿದ್ಧತೆ ಮಾಡುವುದು ಮತ್ತು ಎಲ್ಲ ಚುನಾವಣೆಗಳನ್ನು ನಡೆಸುವ ಕೆಲಸವನ್ನು ನಿರ್ವಹಿಸುವ ಹೊಣೆ ಯಾರಿಗೆ ಸೇರುತ್ತದೆ? ಚುನಾವಣಾ ಆಯೋಗ. ಕೇಂದ್ರ ಚುನಾವಣಾ ಆಯೋಗವನ್ನು ರಚಿಸಲು ಸಂವಿಧಾನದ 15ನೇ ಭಾಗದ 324ನೇ ವಿಧಿಯ ಅನ್ವಯ ಅವಕಾಶ ಕಲ್ಪಿಸಿದೆ. ಚುನಾವಣಾ ಆಯೋಗವು ಸ್ವಾಯತ್ತ ಅರೆ ನ್ಯಾಯಾಂಗ ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಇದನ್ನು 25 ಜನವರಿ 1950ರಂದು ಸ್ಥಾಪಿಸಲಾಯಿತು. ಸುಕುಮಾರ್ ಸೇನ್ ರವರು ಮೊದಲ ಮುಖ್ಯ ಚುನಾವಣಾ ಆಯುಕ್ತರಾಗಿ ಕಾರ್ಯನಿರ್ವಹಿಸಿದರು. 1 is the right answer. ನಿರ್ದೇಶಕ ತತ್ವಗಳು ಜನರ ಕಲ್ಯಾಣ ಸಾಧನೆಯ ದೃಷ್ಟಿಯಿಂದ ರಾಜ್ಯವು ನಿರ್ದಿಷ್ಟ ಸಕಾರಾತ್ಮಕ ಕ್ರಮಗಳನ್ನು ಕೈಗೊಳ್ಳುವಂತೆ ರಾಜ್ಯವನ್ನು ಬಾಧ್ಯತೆಗೆ ಒಳಪಡಿಸುತ್ತದೆ ಮತ್ತು ಕೆಳಕಂಡದಕ್ಕೆ ಮಾರ್ಗದರ್ಶನವಾಗುವಂತೆ ರೂಪುಗೊಂಡಿದೆ. 2 ಮತ್ತು 3 ಎರಡೂ ಕೂಡ ಅಂದರೆ ರಾಜ್ಯಕ್ಕೆ ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಮಾರ್ಗದರ್ಶನವಾಗುವಂತೆ ರೂಪುಗೊಂಡಿದೆ. 4 is the right answer. ಕೆಳಕಂಡ ಸಂದರ್ಭದಲ್ಲಿ ಹಣದ ವಿಧೇಯಕವು ಕಾನೂನು ಆಗಬಹುದು. ರಾಜ್ಯಸಭೆಯ ಸಮ್ಮತಿ ಬೇಕಾಗಿಲ್ಲ, ಹೀಗಾಗಿ ಹಣದ ವಿಧೇಯಕವು ಸಂಪೂರ್ಣವಾಗಿ ಲೋಕಸಭೆಯ ನಿಯಂತ್ರಣದಲ್ಲಿ ಇರುತ್ತದೆ. 2 is the right answer. ನ್ಯಾಯಿಕ ನಿರ್ಣಯಗಳು ಭವಿಷ್ಯವನ್ನು ಬದ್ಧತೆಗೊಳಪಡಿಸುವ ಶಕ್ತಿಯನ್ನು ಹೊಂದಿರುತ್ತವೆ ಎಂದು ಕಲ್ಪಿಸಿಕೊಳ್ಳುವ ಸಿದ್ಧಾಂತವನ್ನು ಹೀಗೆನ್ನುತ್ತದೆ. ಸ್ಟೇರ್ ಡಿಸೀಸಸ್. 2 is the right answer. ಭೂಮಿಯ ಗಟ್ಟಿಪದರದಲ್ಲಿ ಅಂದರೆ ಕ್ರಸ್ಟ್ ಬಹುದೊಡ್ಡ ಪ್ರಮಾಣದಲ್ಲಿ ಸಿಗುವ ಮೂಲ ವಸ್ತು ಯಾವುದು? ಆಕ್ಸಿಜನ್. ಶಿಲಾಗೋಳ ಭೂಮಿಯ ಗಟ್ಟಿಪದರ. ಇದನ್ನು ಭೂಕವಚ, ತೊಗಟೆ ಅಂತ ಕರೀತಾರೆ. ಇದರಲ್ಲಿ ಆಕ್ಸಿಜನ್ 47%, ಸಿಲಿಕಾನ್ 28%, ಅಲ್ಯೂಮಿನಿಯಂ 8% ಹಾಗೂ ಕಬ್ಬಿಣ 5% ದೊರೆಯುತ್ತವೆ. ಸೊ 2 is the right answer. ವಾತಾವರಣದಲ್ಲಿರುವ ಓಜೋನ್ ಹೇಗೆ ರೂಪುಗೊಳ್ಳುತ್ತದೆ? ವಾಯುವಿನ ಮೇಲೆ UV ಕಿರಣಗಳ ಪ್ರಕ್ರಿಯೆಯಿಂದ. ಓಜೋನ್ ಅಂದರೆ O3. ಸೊ
ಇಲ್ಲಿ ಓಜೋನ್ ಇರೋದು ಸ್ಥಳಗೋಳದಲ್ಲಿ. ಇಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಆಕ್ಸಿಜನ್ನ ಒಂದು ಅಣು ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳಿಗೆ, ಅಂದರೆ ಅತಿ ತೀವ್ರವಾದ ನೇರಳಾತೀತ ಕಿರಣಗಳಿಂದ ಆಕ್ಸಿಜನ್ನ ಅಣುಗಳು ಎರಡು ಆಕ್ಸಿಜನ್ನ ಪರಮಾಣುಗಳಾಗಿ ವಿಭಜನೆಯಾಗುತ್ತೆ. ಈ ಆಕ್ಸಿಜನ್ನ ಪರಮಾಣು ಮತ್ತೆ ಪುನಃ ಆಕ್ಸಿಜನ್ನ ಅಣುವಿನ ಜೊತೆ ಸೇರಿಕೊಂಡು ಓಜೋನ್ ರೂಪುಗೊಳ್ಳುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ರೋಗಗ್ರಸ್ತ ಪ್ರಾಣಿಯು ಮನುಷ್ಯನನ್ನ ಕಚ್ಚುವುದರಿಂದ ಮನುಷ್ಯನಿಗೆ ಬರುವ ರೋಗವನ್ನು ಏನೆಂದು ಕರೆಯುತ್ತಾರೆ? ರೇಬಿಸ್. ರೇಬಿಸ್ ರೋಗವು ಹುಚ್ಚುನಾಯಿ ಕಡಿತದಿಂದ ಬರುವ ರೋಗವಾಗಿದೆ. ಫ್ರೆಂಚ್ ಜೀವಶಾಸ್ತ್ರಜ್ಞ ಲೂಯಿ ಪಾಶ್ಚರ್ 1885ರಲ್ಲಿ ಹುಚ್ಚುನಾಯಿ ಕಡಿತಕ್ಕೆ ಲಸಿಕೆಯನ್ನು ಪತ್ತೆ ಹಚ್ಚಿದನು. 3 ಈಸ್ ದಿ ರೈಟ್ ಆನ್ಸರ್. ಜೀವಕೋಶದಲ್ಲಿ ಪ್ರೋಟೀನ್ ಸಂಯೋಜನೆ ನಡೆಯುವುದು ಈ ಕಣದಂಗದಿಂದ. ರೈಬೋಸೋಮ್. ರೈಬೋಸೋಮ್ ಅನ್ನು ಪ್ರೋಟೀನ್ಗಳ ಕಾರ್ಖಾನೆ ಎನ್ನುವರು. ಮೈಟೋಕಾಂಡ್ರಿಯವನ್ನ ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರೆದರೆ ಗಾಲ್ಗಿ ಸಂಕೀರ್ಣ ಕಿಣ್ವಗಳ ಉತ್ಪಾದನೆ ಮಾಡುತ್ತದೆ. ಸೊ 3 ಈಸ್ ದಿ ರೈಟ್ ಆನ್ಸರ್. ಸಸ್ಯಗಳ ಬೆಳವಣಿಗೆ ಅಗತ್ಯವಾಗಿ ಬೇಕಾದ ಪೌಷ್ಟಿಕಾಂಶ ಸಾರಜನಕ ಅಂದರೆ ನೈಟ್ರೋಜನ್. ನೈಟ್ರೋಜನ್ ಒಂದು ಅಲೋಹ, ಸಸ್ಯಗಳ ಬೆಳವಣಿಗೆಗೆ ಅತಿ ಅವಶ್ಯಕ. ಇದನ್ನು ರಸಗೊಬ್ಬರಗಳಲ್ಲಿ ನೈಟ್ರೇಟ್ಗಳ ರೂಪದಲ್ಲಿ ಬಳಸುತ್ತಾರೆ. ಈ ಸಾರಜನಕವನ್ನು 1772ರಲ್ಲಿ ಸ್ಕಾಟಿಷ್ ದೇಶದ ವಿಜ್ಞಾನಿ ಡೇವಿಡ್ ರುದರ್ಫೋರ್ಡ್ ಕಂಡುಹಿಡಿದನು. 2 ಈಸ್ ದಿ ರೈಟ್ ಆನ್ಸರ್. ಟಿಎಂಸಿ ಎಂದರೆ ಪ್ರತಿ ಸೆಕೆಂಡಿಗೆ ಹರಿಯುವ ನೀರಿನ ಗಾತ್ರ. ಈ ಗಾತ್ರವು ಕೆಳಗಿನದಕ್ಕೆ ಸಂವಾದಿಯಾಗಿರುತ್ತದೆ. 10⁹ ಘನಾಡಿ. 1 ಟಿಎಂಸಿ ಎಂದರೆ 10⁹ ಘನಾಡಿ. 1 ಟಿಎಂಸಿ ಈಸ್ ಈಕ್ವಲ್ ಟು 1000 ಮಿಲಿಯನ್ ಕ್ಯೂಬಿಕ್ ಅಡಿ ಎಂದರ್ಥ. 1 ಕ್ಯೂಸೆಕ್ಸ್ ಎಂದರೆ ನೀರು ಹರಿಯುವ ವೇಗವನ್ನು ತಿಳಿಸುತ್ತದೆ. ಗ್ಯಾಲನ್ ಎಂಬುದು 3.785 ಲೀಟರ್ಗೆ ಸಮ. ಬ್ಯಾರಲ್ ಎಂದರೆ 158.98 ಲೀಟರ್ಗೆ ಸಮ. 1 ಈಸ್ ದಿ ರೈಟ್ ಆನ್ಸರ್. ಸೀ ಬರ್ಡ್ ನೌಕಾನೆಲೆ ಎಲ್ಲಿದೆ? ಕಾರವಾರ. ಸೀ ಬರ್ಡ್ ನೌಕಾನೆಲೆಯು ಕಾರವಾರದಲ್ಲಿದೆ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಗಾಳಿಯ ವೇಗವನ್ನು ಅಳೆಯುತ್ತಾರೆ? ಅನಿಮೋಮೀಟರ್. ಹೈಗ್ರೋಮೀಟರ್ ಗಾಳಿಯ ತೇವಾಂಶ ಅಳೆಯುವ ಸಾಧನ. ಗ್ಯಾಲೋನೋಮೀಟರ್ ಕಡಿಮೆ ವಿದ್ಯುತ್ ಪ್ರವಾಹ ಅಳೆಯುವ ಸಾಧನ. ಸ್ಪೆಕ್ಟ್ರೋಮೀಟರ್ ಅನ್ನು ತರಂಗಗಳ ತೀವ್ರತೆಯನ್ನು ಅಳೆಯಲು ಬಳಸುತ್ತಾರೆ. ಗಾಳಿಯ ವೇಗವನ್ನು ಅನಿಮೋಮೀಟರ್ನಿಂದ ಅಳೆಯುವರು. 2 ಈಸ್ ದಿ ರೈಟ್ ಆನ್ಸರ್. ಜಲಾಂತರ್ಗಾಮಿಯೊಳಗಿಂದ ಸಮುದ್ರ ಮೇಲ್ಮೈಯಲ್ಲಿರುವ ವಸ್ತುಗಳನ್ನು ವೀಕ್ಷಿಸಲು ಬಳಸುವ ಉಪಕರಣ ಯಾವುದು? ಪೆರಿಸ್ಕೋಪ್. ಪೆರಿಸ್ಕೋಪ್ ಅನ್ನು ಬಳಸಿ ಜಲಾಂತರ್ಗಾಮಿಯೊಳಗಿಂದ ಸಮುದ್ರದ ಮೇಲ್ಮೈಯಲ್ಲಿರುವ ವಸ್ತುಗಳನ್ನು ವೀಕ್ಷಿಸುವರು. 3 ಈಸ್ ದಿ ರೈಟ್ ಆನ್ಸರ್. ಮಲ್ಲಯುದ್ಧ ಅಂದರೆ ಕುಸ್ತಿ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಬಂಗಾರದ ಪದಕ ಗಳಿಸಿದ ಪ್ರಥಮ ಭಾರತೀಯ ಕುಸ್ತಿಪಟು ಯಾರು? ಸುಶೀಲ್ ಕುಮಾರ್. ಸುಶೀಲ್ ಕುಮಾರ್ ಮಲ್ಲಯುದ್ಧದ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಬಂಗಾರದ ಪದಕ ಗಳಿಸಿದ ಪ್ರಥಮ ಭಾರತೀಯ ಕುಸ್ತಿಪಟು. 3 ಈಸ್ ದಿ ರೈಟ್ ಆನ್ಸರ್. ಯಾವ ನದಿಗೆ ಹಿರಾಕುಡ್ ಅಣೆಕಟ್ಟನ್ನು ಕಟ್ಟಲಾಗಿದೆ? ಮಹಾನದಿ. ಮಹಾನದಿಯು ಛತ್ತೀಸ್ಗಢದ ಸಿವಾಹ ಎಂಬಲ್ಲಿ ಉಗಮಿಸುತ್ತದೆ. ಇದಕ್ಕೆ ಅತಿ ಉದ್ದವಾದ ಅಣೆಕಟ್ಟಾದ ಹಿರಾಕುಡ್ ಅನ್ನು ಒಡಿಸ್ಸಾದಲ್ಲಿ ನಿರ್ಮಿಸಲಾಗಿದೆ. ಈ ನದಿಗೆ ತಿಕಾರಾಪುರ ಮತ್ತು ನಾರಾಜ್ ಎಂಬ ಇನ್ನಿತರೆ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಔದ್ಯೋಗಿಕ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ? 2ನೇ ಪಂಚವಾರ್ಷಿಕ ಯೋಜನೆ. 2ನೇ ಪಂಚವಾರ್ಷಿಕ ಯೋಜನೆಯು 1956ರಿಂದ 61ರ ಅವಧಿಯಾಗಿತ್ತು. ಇದರ ಅಧ್ಯಕ್ಷರು ಜವಾಹರಲಾಲ್ ನೆಹರು, ಉಪಾಧ್ಯಕ್ಷರು ಟಿ ಕೃಷ್ಣಮಾಚಾರಿ. 1956ರಲ್ಲಿ 2ನೇ ಪಂಚವಾರ್ಷಿಕ ಯೋಜನೆಯನ್ನು ಭಾರತದ ಆರ್ಥಿಕ ಸಂವಿಧಾನ ಎನ್ನುವರು. 1 ಈಸ್ ದಿ ರೈಟ್ ಆನ್ಸರ್. ಜವಾಹರ್ ರೋಜ್ಗಾರ್ ಯೋಜನೆಯ ಉದ್ದೇಶ? ಗ್ರಾಮೀಣ ಜನರಿಗೆ ವಸತಿಗಳನ್ನು ಕಲ್ಪಿಸುವುದು. ಜವಾಹರ್ ರೋಜ್ಗಾರ್ ಯೋಜನೆಯ ಉದ್ದೇಶ ಗ್ರಾಮೀಣ ಜನರಿಗೆ ವಸತಿಗಳನ್ನು ಕಲ್ಪಿಸುವುದಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಮೊದಲನೇ ಮಹಾಯುದ್ಧವನ್ನು ಯಾವ ಒಪ್ಪಂದವು ಔಪಚಾರಿಕವಾಗಿ ಮುಕ್ತಾಯಗೊಳಿಸಿತು? ಲಂಡನ್ ಒಪ್ಪಂದ.
ಮೊದಲನೇ ಮಹಾಯುದ್ಧವನ್ನು ಲಂಡನ್ ಒಪ್ಪಂದ ಔಪಚಾರಿಕವಾಗಿ ಮುಕ್ತಾಯಗೊಳಿಸಿತು. 4 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದಕ್ಕೆ ಕ್ಯೋಟೋ ಪ್ರೋಟೋಕಾಲ್ ಸಂಬಂಧಿಸಿದೆ? ಹಸಿರು ಮನೆ ಪರಿಣಾಮವನ್ನು ಉಂಟುಮಾಡುವ ಅನಿಲಗಳನ್ನು ಕಡಿಮೆ ಮಾಡುವ ಬಗ್ಗೆ ಕ್ಯೋಟೋ ಪ್ರೋಟೋಕಾಲ್ ಸಂಬಂಧಿಸಿದೆ. ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ, ಅಮೆರಿಕ, ಪೋರ್ಚುಗಲ್, ರುಮೇನಿಯಾ ಕ್ಯೋಟೋ ಪ್ರೋಟೋಕಾಲ್ ಹಸಿರು ಮನೆ ಅನಿಲ ತಡೆಗಟ್ಟುವುದಾಗಿದ್ದು, ಜಪಾನ್ ದೇಶದ ಕ್ಯೋಟೋ ಎಂಬಲ್ಲಿ ಈ ಸಮ್ಮೇಳನವನ್ನು 1997ರ ಡಿಸೆಂಬರ್ 11ರಂದು ನಡೆಸಲಾಯಿತು. 4 ಈಸ್ ದಿ ರೈಟ್ ಆನ್ಸರ್. ಸಂಧ್ಯಾ ಸುರಕ್ಷಾ ಎನ್ನುವ ಸರ್ಕಾರಿ ಯೋಜನೆ ಸಂಬಂಧಿಸಿರುವುದು ವೃದ್ಧರಿಗೆ. ಸಂಧ್ಯಾ ಸುರಕ್ಷಾ ಯೋಜನೆಯು 65 ವರ್ಷ ಮೇಲ್ಪಟ್ಟ ವಯಸ್ಸಿನವರಿಗೆ ಪಿಂಚಣಿ ಸೌಲಭ್ಯವನ್ನು ನೀಡುವ ಒಂದು ವ್ಯವಸ್ಥೆಯಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಇರುವ ಸ್ಥಳ? ವಿಯೆನ್ನಾ. ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯನ್ನು 1957ರಲ್ಲಿ ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ಆಸ್ಟ್ರಿಯಾದ ವಿಯೆನ್ನಾದಲ್ಲಿದೆ. 3 ಈಸ್ ದಿ ರೈಟ್ ಆನ್ಸರ್. ದೋಹಾ ಯಾವ ದೇಶದ ರಾಜಧಾನಿ? ಕತಾರ್. ಕತಾರ್ ದೇಶದ ರಾಜಧಾನಿ ದೋಹಾ. ಇಲ್ಲಿನ ಕರೆನ್ಸಿ ಕತಾರಿ ರಿಯಾಲ್. ಈ ದೇಶವು ಪರ್ಷಿಯಾದ ಗಲ್ಫ್ ಪ್ರದೇಶದಲ್ಲಿದೆ. 2 ಈಸ್ ದಿ ರೈಟ್ ಆನ್ಸರ್. ರಾಡಾರ್ ಅನ್ನು ಯಾವುದರ ಪತ್ತೆಗಾಗಿ ಉಪಯೋಗಿಸಲಾಗುತ್ತದೆ? ಹಾರಾಡುವ ವಸ್ತುಗಳನ್ನು ಪತ್ತೆ ಹಚ್ಚಲು. ಹೆನ್ರಿಚ್ ಹರ್ಟ್ಜ್ ರವರು 1935ರಲ್ಲಿ ರಾಡಾರ್ ಅನ್ನು ಕಂಡುಹಿಡಿದರು. ಇದು ವಾಹನಗಳ ದೂರ ಮತ್ತು ದಿಕ್ಕುಗಳನ್ನು ಪತ್ತೆ ಹಚ್ಚಲು ಬಳಸುವ ಒಂದು ಸಾಧನ. 1 ಈಸ್ ದಿ ರೈಟ್ ಆನ್ಸರ್. ಹಗುರವಾದ ಅನಿಲ ಯಾವುದು? ಹೈಡ್ರೋಜನ್ ಅಂದರೆ ಜಲಜನಕ. ಅತ್ಯಂತ ಹಗುರವಾದ ಅನಿಲ ಮೂಲ ವಸ್ತು ಜಲಜನಕ. ಇದನ್ನು 1766ರಲ್ಲಿ ಕ್ಯಾವೆಂಡಿಶ್ ಎಂಬ ವಿಜ್ಞಾನಿಯು ಕಂಡುಹಿಡಿದನು. ಇದರ ಸಂಕೇತ H. 4 ಈಸ್ ದಿ ರೈಟ್ ಆನ್ಸರ್. ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಸೆಪ್ಟೆಂಬರ್ 5. ಭಾರತದ 2ನೇ ರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣರವರ ಹುಟ್ಟಿದ ದಿನದ ನೆನಪಿಗೋಸ್ಕರ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುವರು. 3 ಈಸ್ ದಿ ರೈಟ್ ಆನ್ಸರ್. ಕಾಂಗರುಗಳು ಎಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ? ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದಲ್ಲಿ ಕಾಂಗರುಗಳು ಹೆಚ್ಚಾಗಿ ಕಂಡುಬರುತ್ತವೆ. ಅಲ್ಲದೆ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿನೂ ಕೂಡ ಹೌದು. 1 ಈಸ್ ದಿ ರೈಟ್ ಆನ್ಸರ್. ಖಾರಿಫ್ ಬೆಳೆಯನ್ನು ಯಾವ ಕಾಲದಲ್ಲಿ ಬೆಳೆಯುತ್ತಾರೆ? ಜೂನ್ ಟು ಸೆಪ್ಟೆಂಬರ್. ಖಾರಿಫ್ ಬೆಳೆಯು ಜೂನ್ ಟು ಸೆಪ್ಟೆಂಬರ್ ತಿಂಗಳ ಬೆಳೆಯಾಗಿದೆ. ಈ ಕಾಲದಲ್ಲಿ ಬೆಳೆಯುವ ಬೆಳೆಗಳು ಕಬ್ಬು, ಮೆಣಸಿನಕಾಯಿ, ಜೋಳ, ಭತ್ತ, ನೆಲಗಡಲೆ, ಹತ್ತಿ, ಹೆಸರುಕಾಳು ಇತ್ಯಾದಿ. 1 ಈಸ್ ದಿ ರೈಟ್ ಆನ್ಸರ್. ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಉತ್ತರಾಂಚಲ. ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವು ಭಾರತದ ಪ್ರಥಮ ಉದ್ಯಾನವನವಾಗಿದೆ. ಇದನ್ನು 1936ರಲ್ಲಿ ಉತ್ತರಾಂಚಲದ ಅಂದರೆ ಈಗಿನ ಉತ್ತರಾಖಂಡ ನೈನಿತಾಲ್ನಲ್ಲಿ ಸ್ಥಾಪಿಸಲಾಯಿತು. 4 ಈಸ್ ದಿ ರೈಟ್ ಆನ್ಸರ್. ಪೌರ್ಣಮಿಯು ಯಾವಾಗ ಸಂಭವಿಸುತ್ತದೆ? ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ. ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಪೌರ್ಣಮಿ ಅಂದರೆ ಹುಣ್ಣಿಮೆಯು ಸಂಭವಿಸುತ್ತದೆ. ಚಂದ್ರಗ್ರಹಣವು ಎಲ್ಲ ಹುಣ್ಣಿಮೆ ಎಂದು ಸಂಭವಿಸುವುದಿಲ್ಲ. 1 ಈಸ್ ದಿ ರೈಟ್ ಆನ್ಸರ್. ಮೊಹೆಂಜದಾರೋ ಮತ್ತು ಹರಪ್ಪ ಸ್ಥಳಗಳು ಎಲ್ಲಿವೆ? ಪಾಕಿಸ್ತಾನ. ಮೊಹೆಂಜದಾರೋ ಪಾಕಿಸ್ತಾನದ ಸಿಂಧ್ ಎಂಬಲ್ಲಿ ಕಂಡುಬರುತ್ತದೆ. ಹರಪ್ಪವು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಕಂಡುಬರುತ್ತದೆ. 1922ರಲ್ಲಿ ರಕಲ್ದಾಸ್ ಬ್ಯಾನರ್ಜಿ ಅವರು ಇದನ್ನು ಶೋಧಿಸಿದರು. 2 ಈಸ್ ದಿ ರೈಟ್ ಆನ್ಸರ್. ಯಾವ ಸೂಫಿ ಸಂತರ ಸ್ಮಾರಕ ಗುಲ್ಬರ್ಗಾದಲ್ಲಿದೆ? ಖಾಜಾ ಬಂದೆ ನವಾಜ್. ಖಾಜಾ ಬಂದೆ ನವಾಜ್ ರವರು ಸೂಫಿ ಸಂತರಲ್ಲಿ ಒಬ್ಬರು. ಕ್ರಿಸ್ತಶಕ 1422ರ ನವೆಂಬರ್ 1ರಂದು ಮರಣ ಹೊಂದಿದರು. ಇವರ ಸಮಾಧಿಯ ಕಟ್ಟಡವನ್ನು ಇಂಡೋ ಸಾಸನಿಕ್ ಶೈಲಿಯಲ್ಲಿ ಕಟ್ಟಲಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 35 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ
ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.